ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ದಿನ ಭವಿಷ್ಯ ಹಾಗೂ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನೀವು ಕಳಿಸಿರುವಂತಹ ಜಾತಕ ಫಲದ ಪ್ರಶ್ನೆಗಳನ್ನು ನೋಡುವಂತಹ ಸಮಯ. ಗುರುಗಳೇ, ನಮ್ಮ ಮೊದಲನೇ ಪ್ರಶ್ನೆ ಬಂದು ರೇವಂತ್ ಬಡಿಗೇರ ಅಂತ ಹೇಳಿ ಹರಪ್ಪನಹಳ್ಳಿಯಿಂದ ಕೇಳಿರುವಂಥದ್ದು. ಅವಾಗವಾಗ ಅವರ ಮಗನ ಪರಿಸ್ಥಿತಿ ಚೇಂಜ್ ಆಗ್ತಿರುತ್ತಂತೆ, ಜೊತೆಗೆ ಮನಸ್ಥಿತಿಯೂ ಚೇಂಜ್ ಆಗ್ತಿರುತ್ತೆ. PUC ಮುಗಿದ ಮೇಲೆ ಉದ್ಯೋಗ ಹೇಗಿದೆ ತಿಳಿಸಿ ಅಂತ ಹೇಳಿದ್ದಾರೆ. 14/4/2006 9:30 ಸಂಧ್ಯಾಕಾಲ ರಾತ್ರಿಯಲ್ಲಿ ಸ್ವಾತಿ ನಕ್ಷತ್ರ ತುಲಾರಾಶಿ. ಈಗ ಈ ಮಗುವಿಗೆ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶೆ ನಡೀತಾ ಇದೆ. 18/7/2033 ಈಗ ಇವರಿಗೆ ಗುರುದಶಾ ಕೇತುಭುಕ್ತಿ ನಡೀತಾ ಇದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, 30/5/2025 ಬರುವ ವರ್ಷ ಮೇ ತಿಂಗಳ 30 ತಾರೀಕು ಅಲ್ಲಿಯವರೆಗೆ ಈ ಮಗುವಿನ ಮನಸ್ಥಿತಿಗಳು ಸಮತೋಲನ ಇರುವುದಿಲ್ಲ. ವಿದ್ಯೆಯ ವಿಚಾರದಲ್ಲಿಯೂ ಅಡಚಣೆಯಾಗುವ ಯೋಗಾದಿಗಳು ಉಂಟು. ಕೇತು ಬಂದರೆ ವಿದ್ಯಾನಷ್ಟ ಯೋಗ ಅಂತ ಹೇಳ್ತೇವೆ. ಇನ್ನು ಇವರಿಗೆ ಇದ್ದಂತಹ ಸ್ಥಳದಿಂದ ದೂರವಾಗಿರುವಂತಹ ಯೋಗಗಳು ಕಾಣಿಸುತ್ತೆ. ಅದಲ್ಲದೆ ಇವರು ವೈರಾಗ್ಯದ ರೀತಿಯಲ್ಲಿರುವಂತಹ ಸಾಧ್ಯತೆಗಳಿರುತ್ತೆ. ಒಂದೊಮ್ಮೆ ಖುಷಿಯಾಗಿದ್ದಾಗ ಇನ್ನೊಮ್ಮೆ ತುಂಬ ವಿಚಿತ್ರವಾದಂತಹ ಕೋಪಿಷ್ಠರಾಗ್ತಾರೆ. ಈ ಸ್ವಾತಿ ನಕ್ಷತ್ರದಲ್ಲಿ ಜನನಾದವರಿಗೆ ನಾವು ವ್ಯಕ್ತಿತ್ವದಲ್ಲಿ ದೊಡ್ಡ ಉನ್ನತ ಸ್ಥಾನಮಾನಾದಿಗಳು ಭವಿಷ್ಯತ್ತಿನಲ್ಲಿ ಇವರಿಗಿದೆ. ಆದರೆ ಈ ದಶಾಭುಕ್ತಿಯಲ್ಲಿ ಇಲ್ಲ. ವ್ಯಯರಾಶಿಯಲ್ಲಿರುವಂತಹ ಗುರು ಮಾಡುವ ಕರ್ತವ್ಯದಲ್ಲಿ ಹಾಳಾಗಿದೆ. ಅದಲ್ಲದೆ ಇವರು ಏನಾದರೂ ನಾನು ವ್ಯಾಪಾರ ಮಾಡ್ತೇನೆ ಅಥವಾ ನಾನೇನಾದರೂ ಬಿಸ್ನೆಸ್ ಮಾಡ್ತೇನೆ ಅಂಥೇಳಿ ತಂದೆ ತಾಯಿಗೆ ಒತ್ತಾಯ ಮಾಡಿದರೆ ಅದು ನಷ್ಟವಾಗಿ ಹೋಗ್ಬೋದು. ಸದ್ಯಕ್ಕೆ ಯಾವುದು ಬೇಡ. ಯಾರ ಒಟ್ಟಿಗಾದರೂ ಹೋಗಿ ಯಾವುದಾದ್ರೂ ಒಂದು ಅವರಿಗೆ ಇಷ್ಟವಾಗುವ ಕೆಲಸಕ್ಕೆ ಸೇರಿಕೊಂಡು ಅದರಲ್ಲಿ ಆದಾಯಕ್ಕೆ ಮಹತ್ವವನ್ನು ಕೊಟ್ಟರೆ ಒಳ್ಳೆಯದು. ಇಷ್ಟು ಪ್ರಯತ್ನ ಮಾಡಿ. ಈ ಸಂದರ್ಭದಲ್ಲಿ ದತ್ತಾತ್ರೇಯ ದೇವರ ಸೇವೆಯನ್ನು ಮಾಡ್ತಾ ಬನ್ನಿ. ಗುರು ಪಾದಪೂಜಾದಿಗಳನ್ನು ಮಾಡಿ, ವಿಷ್ಣು ಸಹಸ್ರ ನಾಮಪಾರಾಯಣ ಮಾಡಿ. ಈಗ ನಡೆಯುವಂಥ ಕೇತುಭುಕ್ತಿಗೆ ಗಣಪತಿಗೆ ಗರಿಕೆ ಅರ್ಚನೆಯನ್ನು ಪ್ರತಿದಿನವೂ ಮನೆಯಲ್ಲಿ ಮಾಡ್ತಾ ಬನ್ನಿ. ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ರೇವಂತ್ ಬಡಿಗೇರ ಅವರೇ, ನೀವು ನಿಮ್ಮ ಮಗನ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಗುರುಗಳು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ಗುರುಗಳೇ, ನಮ್ಮ ಮುಂದಿನ ಪ್ರಶ್ನೆ ಬಂದು ಶಿವಯೋಗಿ ಅಂತ ಹೇಳಿ, ಪ್ಲೇಸ್ ಬಂದು ತುಮಕೂರು. 4 ವರ್ಷದಿಂದ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಆಗ್ತಿದೆಯಂತೆ, ಶಿಕ್ಷಣದಲ್ಲಿ ಹಿನ್ನಡೆ ಆಗ್ತಿದೆಯಂತೆ, ಹಣಕಾಸಿಗೂ ಸಮಸ್ಯೆ ಆಗ್ತಿದೆಯಂತೆ. ಸಮಸ್ಯೆಗಳು ಯಾವಾಗ ಸರಿ ಹೋಗುತ್ತೆ ಗುರುಗಳೇ ಅಂತ ಕೇಳಿದ್ದಾರೆ. ಹೆಸರು ಶಿವಯೋಗಿ, ತುಮಕೂರಿಂದ. ಶಿವಯೋಗಿಯವರೇ, 13/5/2001 11:15 ಸಂಧ್ಯಾಕಾಲದಲ್ಲಿ ಜನನಾಗಿದೆ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಪ್ರಸ್ತುತ ಕಾಲ ರಾಹುದಶ 7/10/2035 ರಾಹುದಶೆಯಲ್ಲಿ ಈಗ ನಡೀತಾ ಇರುವುದು ಶನಿಭುಕ್ತಿ. ಸುಮಾರಾಗಿ ಶನಿಭುಕ್ತಿ ವಿರಾಮವಾಗುವವರೆಗೂ ನಿಮ್ಮ ಏನು ಹೇಳಿದ್ದೀರಾ ಆ ಎಲ್ಲ ದೋಷಗಳು ನಾನು ನೇರವಾಗಿ ನಿಮಗೆ ಹೇಳಬೇಕಾಗತ್ತೆ. ಅಂದರೆ ಮಕರ ರಾಶಿಯಾಗಿರುವುದರಿಂದ 7.5 ಶನಿ ನಡೀತಾ ಇರುವಂಥ ಕಾಲ. ಮಕರದಿಂದ 2ನೇ ಭಾವದಲ್ಲಿರುವಂತಹ ಶನಿ ಧನರಾಶಿಯಲ್ಲಿರುವುದು, ಕುಟುಂಬ ರಾಶಿಯಲ್ಲಿರುವುದು. ಹಾಗೆ ಈ ಸ್ಥಾನದಲ್ಲಿರುವಂತಹ ಗ್ರಹವು ಧನಹಾನಿಯನ್ನು, ಕುಟುಂಬ ಕಲಹವನ್ನು, ಮಾಡಿದ ಕೆಲಸದಲ್ಲಿ ನಷ್ಟವನ್ನು, ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಇಲ್ಲದೇ ಇರುವ ಫಲಗಳು, ಇದು ಜನ್ಮಾರಿಷ್ಟ ಜನ್ಮದಲ್ಲಿಯೇ ಬಂದಂಥ ಸಮಯ. ಅದರಿಂದ ಇಲ್ಲಿ ಯಾವುದೇ ಒಂದು ದೊಡ್ಡ ರಿಸ್ಕ್ ಮೇಂಟೈನ್ ಮಾಡದೆ ಸಮಾಧಾನಕರವಾಗಿ ವ್ಯವಹರಿಸಿದರೆ ಮಾತ್ರ ಒಳ್ಳೆಯ ಫಲ ಉಂಟಾಗುತ್ತೆ. ಅದರಿಂದ ಈ ಶನಿಭುಕ್ತಿ ವಿರಾಮವಾಗುವ ತನಕವು 2025 10ನೇ ನವಂಬರ್ ತಿಂಗಳವರೆಗೂ ನೀವು ಆದಷ್ಟು ಸಮಾಧಾನಕರವಾಗಿದ್ದು, ನಂತರದಲ್ಲಿ ನಿಮಗೆ ಪ್ರಾರಂಭ ಆಗುವುದು ಬುಧಭುಕ್ತಿ. ಅಲ್ಲಿ ನಿಮಗೆ ಒಳ್ಳೆಯ ಫಲಗಳು ಮತ್ತು ಒಳ್ಳೆಯ ಬದಲಾವಣೆಗಳು, ಲಾಭಗಳು, ಅಭಿವೃದ್ಧಿ ಯೋಗಾದಿಗಳು ಉಂಟಾಗುತ್ತೆ. ಅಲ್ಲಿಯ ತನಕ ತಾವು ನಿರಂತರ ಮಾಡ್ತಾ ಬನ್ನಿ. ಭಾನುವಾರ, ಸೋಮವಾರ, ಶನಿವಾರ ಈ ದಿನದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ, ಶನಿ ಪೂಜೆ, ಹಾಗೆ ಪಂಚಾಕ್ಷರಿ ಜಪಪಾರಾಯಣ ಇತ್ಯಾದಿಗಳನ್ನು ಮಾಡ್ತಾ ಬನ್ನಿ. ಒಳ್ಳೆಯದಾಗುತ್ತೆ. ನಮಸ್ಕಾರ. ಶಿವಯೋಗಿ, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದುಕೊಳ್ತೀನಿ. ಗುರುಜಿ, ನಮ್ಮ ಮುಂದಿನ ಪ್ರಶ್ನೆ ಬಂದು ಚಂದನ್ ಕುಮಾರ್ ಅಂತ ಹೇಳಿ, ಊರಿನ ಹೆಸರು ಮೆನ್ಷನ್ ಮಾಡಿಲ್ಲ. ಪ್ರಶ್ನೆ ಬಂದು, ದುಡ್ಡು ಎಷ್ಟೇ ದುಡಿದ್ರೂ ಕೂಡ ಕೈನಲ್ಲಿ ನಿಲ್ತಿಲ್ಲ ಅಂತ ಕೇಳಿದ್ದಾರೆ. 26/3/1994 9
ಬೆಳಗ್ಗೆ ಜನನ, ಹುಬ್ಬ ನಕ್ಷತ್ರ, ಸಿಂಹರಾಶಿ. ಚಂದನ್ ಕುಮಾರ್ ಅವರೇ, ಈಗ ತಾನೇ ನೀವು 30 ವರ್ಷ ವಯಸ್ಸು ನಡೀತಾ ಇದೆ ನಿಮಗೆ ನಡೀತಾ ಇರುವಂತಹ ದಶಾಕಾಲವನ್ನು ನೋಡಿದರೆ ರಾಹು ಮಹಾರ್ದಶ. ರಾಹು ದಶೆಯಲ್ಲಿ ಈಗ ಪ್ರಸ್ತುತ ನಡೀತಾ ಇರುವಂತಹ ಸಮಯ, ರಾಹು ದಶೆಯಲ್ಲಿ ರಾಹು ಭುಕ್ತಿ 28/7/2025. ತಾವು ಖಂಡಿತವಾಗಿಯೂ ನಾಗದೇವರ ಸೇವೆ ಮಾಡಿ. ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅಷ್ಟಮದಲ್ಲಿರುವಂತಹ ರಾಹು ಒಳ್ಳೆಯ ಸಮಯ ಅಲ್ಲ. ಇಲ್ಲಿ ಜೂಜು, ಜುಗಾರಿ ಅಥವಾ ಯಾವುದೋ ಒಂದು ಶೇರ್ ಮಾರ್ಕೆಟ್ ಇಂತಹ ಎಲ್ಲ ವಿಚಾರಗಳಿಗೆ ಹೂಡಿಕೆಯನ್ನು ಮಾಡಿ ನಷ್ಟವಾಗುವ ಯೋಗದ ಕಡೆ ಪ್ರಯಾಣ ಮಾಡುವ ಫಲವನ್ನು ಈ ದಶಾಭುಕ್ತಿ ಕೊಡ್ತಾ ಇರುತ್ತೆ. ಅದರಿಂದ ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಕರ್ತವ್ಯದ ಹಿಂದೆ 10 ಸಲ ಯೋಚನೆ ಮಾಡಬೇಕು. ನಿಮ್ಮದೇ ಸರಿ ಅಂದುಕೊಳ್ಳುವ ಏನಾದರೂ ಮುಂಡು ಸ್ವಭಾವ ಇದ್ದರೆ ತುಂಬ ಸಾಲಕ್ಕೆ ಒಳಪಡ್ಬೋದು ಅಥವಾ ವಿವಾದಕ್ಕೆ ಒಳಪಡ್ಬೋದು. ಅಷ್ಟಮದಲ್ಲಿ ರಾಹು ಇದ್ದರೆ ಆಪಾದನೆಗೆ ಗುರಿಯಾಗುವ ಯೋಗಾದಿಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಜಾತಕದಲ್ಲಿ ಹೇಳುವುದು ದೊಡ್ಡದಲ್ಲ, ಅದನ್ನು ಪಾಲಿಸುವುದು ಒಳ್ಳೆಯದು. ಈ ನಿಯಮವನ್ನು ಪಾಲನೆ ಮಾಡಿ ನಾಗದೇವರ ಸೇವೆಯನ್ನು ಮಾಡ್ತಾ ಬನ್ನಿ. ಅದಲ್ಲದೆ ಈಗ ರಾಹುದಶ, ರಾಹುಭುಕ್ತಿ ಕಠಿಣವಾದ ಸಮಯ ಇದು. ಅವನ ಸ್ವಭುಕ್ತಿ ದಾಟಿದ ಮೇಲೆ ಗುರುಭುಕ್ತಿ ಬರುತ್ತೆ. ಗುರುಭುಕ್ತಿಯಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನ ಅಭಿಷ್ಟ ಫಲಗಳೆಲ್ಲ ನೆರವೇರಲಿಕ್ಕೆ ಸುರಾಗುತ್ತೆ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ಪ್ರತಿ ಮಂಗಳವಾರ, ಶುಕ್ರವಾರ ದುರ್ಗಾದೇವಿಯ ಆರಾಧನೆಗೆ ಮಹತ್ವವನ್ನು ಕೊಡಿ ಅಂತ ಹೇಳ್ತೇನೆ. ನಾಗದೇವರ ಸೇವೆಯನ್ನು ಮಾಡ್ತಾ ಬನ್ನಿ. ಹಾಲಾಭಿಷೇಕ ಮಾಡಿ, ತಂಬಿಲ ಸೇವೆಯನ್ನು ಮಾಡಿ, ನಾಗನಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿ. ಈ ಕ್ರಮ ಆಚರಣೆ ಮಾಡಿ. ಒಳ್ಳೆಯದಾಗುತ್ತೆ. ನಮಸ್ಕಾರ. ಚಂದನ್ ಕುಮಾರ್, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದುಕೊಳ್ತೀನಿ. ವೀಕ್ಷಕರೇ, ಇಲ್ಲಿಗೆ ಜಾತಕ ಫಲದ ಪ್ರಶ್ನೆಗಳು ಮುಕ್ತಾಯವಾಗಿದೆ. ವೀಕ್ಷಕರೇ, ತಮ್ಮ ಜಾತಕ ಫಲದ ಪ್ರಶ್ನೆಗಳನ್ನು ನೀವು ಕೂಡ ಸಹ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ವಾಟ್ಸಪ್ ನಂಬರ್ಗೆ ಕಳಿಸಬಹುದು. ಪೂರ್ಣ ಹೆಸರು, ಹುಟ್ಟಿದ ದಿನಾಂಕ, ತಿಂಗಳು, ಇಸವಿಯ ಜೊತೆ ನಿಮ್ಮ ಪ್ರಶ್ನೆ. ಇದನ್ನು ನೀವು ಕಳಿಸ್ಕೊಟ್ರೆ ನಾನು ಗುರುಜಿಯಲ್ಲಿ ಎಂದಿನಂತೆ ಸಂಚಿಕೆಯಲ್ಲಿ ಆ ಪ್ರಶ್ನೆಗಳನ್ನು ಗುರುಜಿ ಮುಂದೆ ಇಡ್ತೀನಿ. ಗುರುಜಿ, ಈಗ ಕಾರ್ಯಕ್ರಮದ ಕೊನೆ ಹಂತವನ್ನು ತಲುಪಿದ್ವಿ. ಎಂದಿನಂತೆ ಪ್ರತಿನಿತ್ಯದಂತೆ ನಮ್ಮ ವೀಕ್ಷಕರಿಗೆ ಜಾತಕ ಫಲದ ಪ್ರಶ್ನೆಗೆ ಉತ್ತರವನ್ನು ಕೊಡೋದಾಗಿರ್ಬೋದು, ರಾಶಿಯ ಫಲಾನುಫಲ ಹೇಳೋದಾಗಿರ್ಬೋದು, ಇದೆಲ್ಲದರ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ ತಮಗೆ. ಶುಭಂ ಭೂಯಾತ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ದಿನ ಭವಿಷ್ಯ ಹಾಗೂ ಜಾತಕ ಫಲ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.